ನಮಸ್ಕಾರ ಎಲ್ಲರಿಗೂ. ಇವತ್ತು ಕಾರು ಹುಣ್ಣಿಮೆ ತುಂಬ ವಿಶೇಷವಾದ ಹಬ್ಬ, ವರ್ಷದ ಮೊದಲನೆಯ ಹಬ್ಬ. ತುಂಬ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನರು ತುಂಬ ಪ್ರೀತಿಯಿಂದ ನಡೆಸ್ಕೊಂಡು ಬಂದಿರುವಂಥದ್ದು. ಅದು ತುಂಬ ಕಾಲಗಳಿಂದ ತಲೆಮಾರಾಂತರಗಳಿಂದ ಬಂದ ಹಬ್ಬ ಇದು. ಈ ಹಬ್ಬಕ್ಕೆ ಎತ್ತುಗಳನ್ನು ಹೋರಿಗಳನ್ನು ಪೂಜೆ ಮಾಡ್ತಾರೆ. ಅದು ಯಾಕೆ? ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನನಗೂ ಗೊತ್ತಿದೆ. ಸೊ ಅದು ನಿಮ್ಮ ಹತ್ರ ಹಂಚ್ಕೋಬೇಕಂತ ಇದ್ದೀನಿ. ಏನಂತಂದರೆ, ಈ ಕಾರು ಹುಣ್ಣಿಮೆ ಮಿರ್ಗಾ ಟೈಮಿಗೆ ಬರುತ್ತೆ. ಮಿರ್ಗಾ ಟೈಮಿಗೆ ಬೇಸಿಗೆ ಹೋಗಿ ತಂಗುತಿ ದಿನ ಬರುತ್ತೆ. ತಂಗುತಿ ದಿನದಲ್ಲಿ ಬಿತ್ತುಣಿಕೆ ಸ್ಟಾರ್ಟ್ ಆಗುತ್ತವೆ. ಬಿತ್ತುಣಿಕೆ ಸ್ಟಾರ್ಟ್ ಆಗಬೇಕಾದ್ರೆ ಎತ್ತುಗಳು ಬೇಕು. ಅವು ನಮಗೆ ದೇವರು ಎತ್ತುಗಳು. ಹಾಗಾಗಿ ಎತ್ತುಗಳು ಅವನ್ನ ಧನ್ಯವಾದ ಹೇಳೋಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನರು ಅವಕ್ಕೆ ಶೃಂಗಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ತಾರೆ ಅಂತಂದರೆ, ಒಂದು ಮದುವೆ ಗಂಡಿಗೆ ಯಾವ ರೀತಿ ಶೃಂಗಾರ ಮಾಡ್ತಾರೋ ಆ ರೀತಿ ಅವರು ಶೃಂಗಾರ ಮಾಡಿ ಅವ್ರನ್ನ ರೆಡಿ ಮಾಡ್ತಾರೆ. ಕಲರ್ ಹಚ್ತಾರೆ, ಬಾಸಿಂಗ ಕಟ್ತಾರೆ, ಕೋಡುಗಳಿಗೆ ಹೂವು ಕಟ್ತಾರೆ, ಹೂ ಗುಚ್ಛ ಕೊಡ್ತಾರೆ. ಎಷ್ಟೆಷ್ಟು ಹೇಳಿದರೂ ಕಡಿಮೆ, ಅಷ್ಟು ಪ್ರೀತಿಯಿಂದ ಅಷ್ಟು ಅದನ್ನು ಮಾಡ್ತಾರೆ. ಏನಂತಂದರೆ ಅವರಿಗೆ ಅದೊಂದು ಖುಷಿ, ನಮಗೂ ತುಂಬಾ ಖುಷಿ, ಯಾಕಂದರೆ ನಾವು ಉತ್ತರ ಕನ್ನಡದವರು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಏನಂತಂದರೆ ವಿಶೇಷ, ಈ ಹಬ್ಬ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ನನ್ನ ಸಬ್ಸ್ಕ್ರೈಬರು 1,000ಕ್ಕಿಂತ ಹೆಚ್ಚಾಗಿದ್ದಾರೆ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಈ ಹಬ್ಬದ ದಿನದಿಂದ ಹೇಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಈ ಹಬ್ಬದಿಂದ ನಿಮಗೆ ಗೊತ್ತಿರೋ ಮಾಹಿತಿ, ಗೊತ್ತಾಗಿರೋ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಂತಂದರೆ, ಕಾರು ಹುಣ್ಣಿಮೆ ಹಬ್ಬಕ್ಕೆ ಎತ್ತುಗಳನ್ನ ಪೂಜೆ ಮಾಡೋ ವಿಶೇಷ. ಥ್ಯಾಂಕ್ ಯು. ನಮಸ್ಕಾರ.